ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಕಿಚನ್ ಆ್ಯಂಡ್ ಬ್ಲಾಗ್. ಇವತ್ತು ಚಕ್ಲಿ ಹೆಂಗೆ ಮಾಡೋದು ಅಂತ ಹೇಳಿ ಚಕ್ಲಿ ಮಾಡಕ್ಕಂತ ಹೇಳಿ ನಾವು 4 ಗ್ಲಾಸ್ ಅಕ್ಕಿ ಹಿಟ್ಟು 2 ಗ್ಲಾಸ್ ಪುಟಾಣಿ ಹಿಟ್ಟು ತಗೊಂಡೇವ್ರಿ. ಅಕ್ಕಿ ಹಾಕ್ಕೊಂಡೇವ್ರಿ. ಇನ್ನೂ ಸ್ಮೆಲ್ ಚಲೋ ಬರ್ತೈತಿ. 1 ಟೇಬಲ್ ಸ್ಪೂನ್ ಅಷ್ಟು ನಾವು ಜೀರಿಗೆ ಪುಡಿಯನ್ನು ಹಾಕ್ಕೊಂಡೇವ್ರಿ. 1 ಚಿಟಿಕೆಯಷ್ಟು ನಾವು ಇಂಗನ್ನು ಹಾಕ್ಕೋಬೇಕ್ರಿ. ಅಡುಗೆ ಸೋಡಾನು ಹಾಕ್ಕೊಂಡೇವ್ರಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕ್ರಿ. ಅಚ್ಚ ಖಾರದ ಪುಡಿಯನ್ನು ನಾವು 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡೇವ್ರಿ. ಏನು ಇಂಟಿಗ್ರೇಟ್ಸ್ ಹಾಕ್ಕೊಂಡೇವಲ್ರಿ ಅವನ್ನ ಪೂರ್ತಿಯಾಗಿ ಹಿಟ್ಟಿನೊಳಗೆ ಮಿಕ್ಸ್ ಆಗುವವರೆಗೂ ನಾವು ಕಲಿಸ್ಕೋಬೇಕ್ರಿ. ಎರಡು ಟೇಬಲ್ ಸ್ಪೂನ್ ಅಷ್ಟು ನಾವು ಅಡುಗೆ ಎಣ್ಣೆನ ಬಿಸಿ ಮಾಡಿಕೊಂಡು ಹಾಕ್ಕೊಂಡೇವ್ರಿ. ನಾವು ಚಕ್ಲಿ ಹಿಟ್ಟು ಕಲಿಸ್ಕೊಳಕ್ಕೆ ನೀರನ್ನ ಬಿಸಿ ಮಾಡಿ ಇಟ್ಕೊಂಡೇವ್ರಿ. ನೋಡ್ರಿ, ಈ ರೀತಿಯಾಗಿ ನಾವು ಹಿಟ್ಟನ್ನು ಕಲಿಸ್ಕೋಬೇಕು. ಹಿಟ್ಟು ಕಲಿಸ್ಕೊಳ್ಳುವಾಗ್ರಿ ಹಿಟ್ಟು ಸರಿಯಾಗಿ ಕಲಸವೇ ಇಲ್ಲ ಅಂಥೇಳಿ ಈ ರೀತಿಯಾಗಿ ಮುಟ್ಗಿ ಮಾಡಿ ನೋಡ್ಬೇಕ್ರಿ. ಈ ಥರ ಉಂಡಿಯಾಗಿ ಬಂತಂದ್ರೆ ಚಕ್ಲಿ ಗರಿ ಗರಿಯಾಗಿ ಬರ್ತಾವ್ರಿ. ನಾವು ಹಿಟ್ಟನ್ನು ಈ ರೀತಿಯಾಗಿ ನಾದ್ಕೊಂಡು ಇಟ್ಕೊಂಡೇವ್ರಿ. ಅತಿ ಗಟ್ಟಿಯಾಗಿನೂ ನಾದಬಾರ್ದು, ಅತಿ ಮೆತ್ತಗನು ನಾದಬಾರ್ದ್ರಿ, ಮೀಡಿಯಮ್ ಇರಬೇಕು. ನಾವು ಶಾಂಡ್ಗೆ ಮಾಡೋ ಒತ್ತಾಳ ಇರುತ್ತಲ್ರಿ ಅದನ್ನು ತೊಗೊಂಡು ಅದಕ್ಕೆ ಅಡುಗೆ ಎಣ್ಣೆನ ಹಚ್ಚಿ ಏನು ನಾದಿ ಇಟ್ಕೊಂಡೇವಲ್ರಿ ಚಕ್ಲಿದು ಅದನ್ನು ಹಾಕಿ ಇಟ್ಕೊಂಡೇವ್ರಿ. ನೋಡ್ರಿ, ಚಕ್ಲಿ ಒತ್ತಾಳದಿಂದ ನಾವು ಏನು ಮಾಡತ್ತೀವಿ, ಚಕ್ಲಿ ಮಾಡಾಕತ್ತೀವ್ರಿ. ನಿಮ್ಗೆ ರೌಂಡ್ ಬೇಕಂದ್ರೆ ರೌಂಡರ ಮಾಡ್ಕೊರಿ, ಬೇಡಪ್ಪ ಅಂತಂದ್ರೆ ಹಂಗೆ ಎಣ್ಣೆ ಒಳಗೆ ನೀವು ಹಾಕ್ಕೋಬೋದ್ರಿ. ಡೈರೆಕ್ಟ್ ನೀವು ಎಣ್ಣೆ ಒಳಗೆ ಚಕ್ಲಿಯನ್ನು ಸಹಿತ ಬಿಟ್ಕೋಬೋದ್ರಿ. ಅಂದರೆ ಇವು ರೌಂಡ್ ಶೇಪ್ ಬರಂಗಿಲ್ರಿ, ಹಂಗೆ ತುಂಡಾಗಿ ಬರ್ತಾವೆ. ಬೇಡಪ್ಪ ನಿಮ್ಗೆ ಗಾಲಿ ಬೇಕಂದ್ರೆ ನೀವು ಒಂದು ಪ್ಲೇಟ್ ಒಳಗೆ ಮಾಡಿಟ್ಕೊಂಡು ಆಮೇಲೆ ಎಣ್ಣೆ ಒಳಗೆ ಹಾಕಿ ನೀವು ಕರಿಬೋದ್ರಿ. ನೋಡ್ರಿ, ಈ ರೀತಿಯಾಗಿ ಚಕ್ಲಿ ಬಂದಾವು. ನೋಡ್ರಿ ಎಷ್ಟು ಕ್ರಿಸ್ಪಿಯಾಗಿ ಬಂದಾವ ಅಂಥೇಳಿ ಚಕ್ಲಿ. ನೀವು ಒಂದು ಸರಿ ಮನೆಯೊಳಗೆ ಮಾಡಿ ನೋಡ್ರಿ. ನಿಮಗೆ ಇಷ್ಟ ಆದ್ರೆ ಕಮೆಂಟ್ ಮಾಡಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.